ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಸ್ಪೆಷಲ್ ನನ್ನ ತಮ್ಮಲ್ಲಿ ನೋಡಿದ್ರೆ ಗೊತ್ತಾಗಿರುತ್ತೆ ಏನು ಸ್ಪೆಷಲ್ ಅಂತ. ಹೌದು, ಸಂಜೆ ಟೀ ಕಾಫಿಗೆ ಸಖತ್ತಾಗಿರುವಂತಹ ಮಂಡಕ್ಕಿ ಚೂರ್ಮುರಿ ಹೇಗೆ ಮಾಡೋದಂತ ನೋಡೋಣ. ಒಂದು ಪ್ಯಾನಿಗೆ ಎಣ್ಣೆ, ಈ ಗಾಳಿ ಕಾಲ ಆಗಿರೋದ್ರಿಂದ ಅಷ್ಟು ಬೇಗ ಆಗ್ತಾ ಇರುತ್ತೆ. ಅವಾಗ ಈ ಥರದ್ದು ಚೂರುಮುರಿ ಮಾಡ್ಕೊತೀನಿ. ಮಂಡಕ್ಕಿ ಸಖತ್ತಾಗಿರುತ್ತೆ. ಎಣ್ಣೆ, ಸಾಸಿವೆ ಚಟಪಟ ಅನ್ನಲಿ. ಒಣಮೆಣಸಿನ್ಕಾಯಿ 1-3, ಬೆಳ್ಳುಳ್ಳಿ, ಜಜ್ಜಿರೋಂತಹ ಬೆಳ್ಳುಳ್ಳಿ. ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಸಖತ್ ಟೇಸ್ಟಿಯಾಗಿರುತ್ತೆ. ಈ ಥರ ಮಂಡಕ್ಕಿ ಹುಡ್ಕೊತೀನಿ, ಸಖತ್ತಾಗಿರುತ್ತೆ. ಕಡಲೆಕಾಯಿ ಬೀಜ, ಫ್ರೈ ಆಗಬೇಕು. ಅಲ್ಲೇ ತನಕ ಫ್ರೈ ಮಾಡ್ಕೊಳ್ಳೋಣ. ಹಸಿ ಇದ್ರೆ ಚೆನ್ನಾಗಿರಲ್ಲ ಮಂಡಕ್ಕಿ. ಅದಕ್ಕೆ ಅದು ಕುರುಮ್ ಅಂತ ಮಧ್ಯೆ ಸಿಗ್ತಾಯಿದ್ರೆ ಸಖತ್ತಾಗಿರುತ್ತೆ. ಇದಕ್ಕೊಂದು ಸ್ಪೆಷಲ್ ಐಟಮ್ ಹಾಕ್ತೀನಿ, ಹಾಗಾಗಿ ಮಂಡಕ್ಕಿ ಸಖತ್ತಾಗಿ ಟೇಸ್ಟಿಯಾಗಿ ಬರುತ್ತೆ. ಏನಂತ ವೀಡಿಯೋ ನೀವು ಕೊನೆ ತನಕ ನೋಡಿದರೆ ಮಾತ್ರ ಗೊತ್ತಾಗೋದು. ಮಧ್ಯದಲ್ಲಿ ಸ್ಕಿಪ್ ಮಾಡಿದ್ರೆ ಗೊತ್ತಾಗಲ್ಲ. ಕಡಲೆ, ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ. ಖಾರದ ಪುಡಿ ಹಾಕ್ತಾಯಿಲ್ಲ. ಇಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಯಾರಾದರೂ ನನ್ನ ಚಾನಲ್ ಹೊಸ್ದಾಗಿ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಇದೇ ರೀತಿ ನಾನು ಮಾಡೋ ರೆಸಿಪಿ ನೋಡಿ ಸಪೋರ್ಟ್ ಮಾಡ್ತಾ ಇದ್ರೆ ನಾನು ಇನ್ನೂ ಒಳ್ಳೆ ರೆಸಿಪಿ ಹಾಕ್ತಾಯಿರ್ತೀನಿ. ಇದು ಕಡಲೆಕಾಯಿ ಬೀಜ, ಹಸಿಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಆಗಲಿ. ಸಂಜೆ ಟೀ ಕಾಫಿಗೆ ಈ ಥರದೊಂದು ಮಂಡಕ್ಕಿ ಹುಡ್ಕೊತೀನಿ, ಸಖತ್ತಾಗಿರುತ್ತೆ. ಕರಿಬೇವಿನ ಸೊಪ್ಪು, ಇಂಗು, ಇಷ್ಟು ಚೆನ್ನಾಗಿ ಫ್ರೈ ಆಗಲಿ. ಅರಿಶಿನ, ಇವಾಗ ಮಂಡಕ್ಕಿ ಹಾಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು, ಮಿಕ್ಸ್ ಮಾಡ್ಕೊಳ್ಳೋಣ. ಸಖತ್ ಟೇಸ್ಟಿ ಅಂಡ್ ಕುರುಕುರು ಅಂತಹ ಮಂಡಕ್ಕಿ ಚುರುಮುರಿ ರೆಡಿ ಆಗಿಬಿಡುತ್ತೆ. ಇನ್ನು 2 ಮಿನಿಟ್ಸ್ ಒಳಗಡೆ ಎಲ್ಲ. ಯಾರಿಗೆಲ್ಲ ಈ ಥರ ಮಂಡಕ್ಕಿ ಸಂಜೆ ಟೀ ಜೊತೆಗೆ ಇಷ್ಟ ಆಗುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ಇವಾಗ ಇದಕ್ಕೆ ಸ್ಪೆಷಲ್ ಇಂಗ್ರೀಡಿಯೆಂಟ್ಸ್ ಸೇರಿಸ್ಕೊಳ್ಳೋಣವಾ. ಇವಾಗ ಇದಕ್ಕೆ ಟ್ವಿಸ್ಟ್ ಕೊಡ್ತಿದ್ದೀನಿ. ಇದಕ್ಕೆ ಕಡಲೆ, ಒಣ ಕೊಬ್ಬರಿ, ಸಕ್ಕರೆ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಮಿಕ್ಸ್ ಮಾಡೋದ್ರಿಂದ ನಿಮ್ಮ ಮಂಡಕ್ಕಿನೂ ಟೇಸ್ಟಿಯಾಗಿರುತ್ತೆ. ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ ನೀವು ಕೂಡ. ಸಖತ್ತಾಗಿ ಬಂದಿದೆ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ವಿಡಿಯೋ ಕೊನೆ ತನಕ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಬಿಸಿ ಬಿಸಿ ಟೀ ಕಾಫಿ ಜೊತೆಗೆ ಸಖತ್ತಾಗಿರುವಂತಹ ಮಂಡಕ್ಕಿ ಚುರುಮುರಿ
ಯಾರಿಗೆಲ್ಲ ಸಂಜೆ ಹೊತ್ತು ಟೀ ಕಾಫಿ ಜೊತೆಗೆ ಮಂಡಕ್ಕಿ ತಿನ್ನೋ ಅಭ್ಯಾಸ ಇದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ನನಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ.